ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಮನೆಗೆ ಬಂದಮೇಲೆ ಶಿವರಾಮೇಗೌಡರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಇಲ್ಲಿ ಈಶ್ವರಿ ಮೇಲೆ. ಇಷ್ಟೆಲ್ಲ ಆಗೋಯ್ತು, ನಮ್ಮ ಮನೆತನದ ಮಾನ ಮರ್ಯಾದೆ ಬೀದಿ ಪಾಲಾಗೋಯ್ತು. ಈ ವಿದ್ಯಾ ಇಲ್ಲ ಅಂದಿದ್ದರೆ ಇವತ್ತು ಏನಾಗ್ತಿತ್ತೋ ಏನೋ. ನಮ್ಮ ಮನೆತನ ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಕೋಪ ಮಾಡ್ಕೊತಾರೆ. ಅಯ್ಯೋ ಬಾವ, ಹಾಗೆಲ್ಲ ಮಾತಾಡಬೇಡಿ ಬಾವ, ಅಷ್ಟಕ್ಕೂ ನನ್ನಿಂದ ಏನೂ ತಪ್ಪಾಗಿಲ್ಲ ಬಾವ, ಅವು ಹುಡುಗ ಆ ಥರ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಈಶ್ವರಿ ನಾಟಕ ಶುರು ಮಾಡ್ತಾರೆ. ಆದರೆ ಈ ಕಡೆ ಈಶ್ವರಿಗೆ ಈ ಮದುವೆ ನಿಂತು ಹೋಗಿದ್ದಕ್ಕೆ ಲಾಸ್ ಆಗಿರುತ್ತೆ. ಯಾಕಂದರೆ ಈ ಮದುವೆ ಮಾಡಿ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಈಶ್ವರಿ ಪ್ಲ್ಯಾನ್ ಆಗಿರುತ್ತೆ. ಆದರೆ ವಿದ್ಯಾ ಇದಕ್ಕೆಲ್ಲ ಅವಕಾಶನೇ ಕೊಟ್ಟಿಲ್ಲ. ಮದುವೆ ನಿಲ್ಲಿಸ್ಬಿಟ್ಟು ವಿದ್ಯಾ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಅದರಿಂದ ಈಶ್ವರಿಗೆ ತುಂಬಾ ಕೋಪ ಇರುತ್ತೆ. ಆಗ ಲೇ ಗೋವಿಂದ, ಅದೇನು ಮಾಡ್ತೀಯೋ ನೀನೇ ಮಾಡು, ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಮನೆಯಲ್ಲಿ ಒಬ್ಬರು ಕೂಡ ನನ್ನ ಮಾತು ಕೇಳೋರು ಯಾರೂ ಇಲ್ಲ, ಎಲ್ಲ ಅವ್ರವ್ರ ಇಷ್ಟ ಬಂದಾಗೆ ಆಗೋಯ್ತು ಈ ಮನೆಯಲ್ಲಿ ಅಂತ ಶಿವರಾಮೇಗೌಡರು ಕೋಪ ಮಾಡ್ಕೊತಾರೆ. ಹೀಗೆ ಮಾಡಿದೆ ನಮ್ಮ ಮನೆತನದ ಮಾನ ಮರ್ಯಾದೆ ಬೀದಿ ಪಾಲ್ ಮಾಡಿಬಿಟ್ಟೆಲ್ಲೇ. ಅಷ್ಟಕ್ಕೂ ನೀವಿಬ್ಬರು ಸೇರಿಕೊಂಡು ಅಷ್ಟು ಗೊತ್ತಾಗಿಲ್ವಾ ನಮ್ಮ ಮನೆ ಕಣ್ಮಣಿ ಜೀವನ ಹಾಳಾಗೋಯ್ತು. ಇಷ್ಟಕ್ಕೆಲ್ಲ ಕಾರಣ ನೀನು. ನಿನ್ನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂತ ಈಶ್ವರಿ ಕೆನ್ನೆಗೆ ಹೊಡಿತಾರೆ. ಆಗ ಈಶ್ವರಿ ಅಂತೂ ಅಯ್ಯೋ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇಲ್ಲ, ನೀನು ಮಾಡಿರೋ ತಪ್ಪಿಗೆ ಒಂದೇ ಕ್ಷಣ ಈ ಮನೇಲಿ ಇರಬಾರ್ದು, ಮನೆಯಿಂದ ಹೊರಗಡೆ ಹೋಗಿ ಅಂತ ಗೋವಿಂದ ಕೂಗಾಡ್ತಾರೆ. ಅಯ್ಯೋ ರೀ, ಏನು ಮಾತಾಡ್ತಾ ಇದ್ದೀರಾ? ಅಷ್ಟಕ್ಕೂ ನಾನು ಯಾಕೆ ಮನೆಯಿಂದ ಹೊರಗಡೆ ಹೋಗಬೇಕು? ಅಷ್ಟಕ್ಕೆ ಹುಡುಗ ಈ ರೀತಿ ಅಂತ ನನಗೇನು ಗೊತ್ತಿತ್ತು ಅಂತ ಈಶ್ವರಿ ಕೂಗಾಡ್ತಾರೆ. ಮುಚ್ಚೆ ಬಾಯಿ, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನಮಗೆ ಎದುರುತ್ತರ ಕೊಡ್ತೀಯಾ ಅಂತ ಹೇಳಿ ಗೋವಿಂದ ಕೋಪ ಮಾಡ್ಕೊತಾರೆ. ಆಗ ಇಲ್ಲಿ ಭದ್ರ ಅಂತೂ ಅಯ್ಯೋ ಮಾವ ಬಿಟ್ಬಿಡಿ ಅಂತ ಹೇಳ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ ಭದ್ರ, ಅವ್ರ ಜುಟ್ಟು ಹಿಡಿದು ಮನೆಯಿಂದ ಹೊರಗಡೆ ತಳ್ಳು ಭದ್ರ ಅಂತ ಇಲ್ಲಿ ಗೋವಿಂದ ಕೂಗಾಡ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಕೋಪ ಮಾಡಿಕೊಂಡು ಈಶ್ವರಿ ಮತ್ತು ವಿನಂತಿನ ಮನೆಯಿಂದ ಹೊರಗಡೆ ಹಾಕೇ ಬಿಡ್ತಾರೆ. ಆಗ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಹೊರಗಡೆ ಬಂದುಬಿಟ್ಟು ಏನವ ಇದೆಲ್ಲ, ಎಲ್ಲ ನಿನ್ನಿಂದನೇ ಆಗಿದ್ದು, ಏನೋ ಮಾಡ್ತೀಯ ಅಂತ ಹೇಳಿ ಈಗ ನಾವು ಮನೆಯಿಂದ ಹೊರಗಡೆ ಬರುವಾಗಾಯಿತು. ಇಷ್ಟಕ್ಕೆಲ್ಲ ಕಾರಣ ನೀನ್ಯಾವ ಅಂತ ಚಿತ್ರ ಕೂಗಾಡ್ತಾರೆ. ಲೇ ಚಿತ್ರ, ಇಷ್ಟು ದಿನ ನನ್ನ ಜೊತೆಗಿದ್ದು ಈಗ ನನಗೆ ತಿರುಗೇಟ್ ಕೊಡ್ತಾ ಇದೆಯಾ ಅಂತ ಕೂಗಾಡ್ತಾರೆ. ಇಲ್ಲಿ ಈಶ್ವರಿ ಮತ್ತು ಈ ಚಿತ್ರ ಇಬ್ಬರಿಗೂ ಕೂಡ ವಾದ ವಿವಾದ ಶುರುವಾಗ್ತಾ ಇರುತ್ತೆ. ಎಲ್ಲ ವಿದ್ಯೆನಿಂದನೇ ಆಗಿದ್ದು ಸಾವಿತ್ರಿ ಅಂತ ಈಶ್ವರಿ ತುಂಬಾ ಕೋಪ ಮಾಡ್ಕೊತಾರೆ ಸಾವಿತ್ರಿ ಮೇಲೆ. ಮಣಿ ಅಂತೂ ಆ ವಿದ್ಯಾರ್ಥಿಗೆ ನಿಮ್ಮಿಂದ ಎಷ್ಟು ಒಳ್ಳೆಯದಾಯಿತು, ನೀವಿಷ್ಟೊಂದು ನನಗೆ ಸಹಾಯ ಮಾಡ್ತೀರಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀವೇನಾದರೂ ನನಗೆ ಸಹಾಯ ಮಾಡಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಹೆಣ ನೋಡಬೇಕಾಗ್ತಿತ್ತು. ಎಲ್ಲ ಅದಕ್ಕೆ ನಿಮ್ಮಿಂದನೇ ನೀವು ನನಗೆ ತುಂಬ ಸಹಾಯ ಮಾಡಿಬಿಟ್ರಿ. ಅದಕ್ಕೆ ನಿಮ್ಮ ಋಣನ ಯಾವುದೇ ಕಾರಣಕ್ಕೂ ನಾನು ತೀರಿಸಲ್ಲ ಅಂತ ಕಣ್ಮಣಿ ಹೇಳ್ತಾರೆ. ಅಯ್ಯೋ ಕಣ್ಮಣಿ, ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ನೀನು ಇಷ್ಟಪಟ್ಟಿದ್ದವ್ರ ಜೊತೆ ನೀನು ಮದುವೆ ಆಗಿದೆಯಾ, ಇನ್ಮೇಲೆ ಸುಖವಾಗಿರುವಂತ ವಿದ್ಯಾ ಹೇಳ್ತಾರೆ. ಆಗ ಇಷ್ಟು ದಿನ ಕಣ್ಮಣಿ ವಿದ್ಯಾನ ನೋಡ್ತಾ ಇದ್ದರೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ, ದ್ವೇಷ ಸಾಧಿಸ್ತಾ ಇರ್ತಾರೆ. ಆದರೆ ಈಗ ವಿದ್ಯಾ ಮೇಲೆ ತುಂಬಾ ಪ್ರೀತಿ ಬಂದಿರುತ್ತೆ ಕಣ್ಮಣಿಗೆ. ಎಲ್ಲರೂ ಕೂಡ ತುಂಬ ಖುಷಿಯಾಗಿರ್ತಾರೆ. ಈ ಕಡೆ ಭದ್ರಾಗಂತೂ ವಿದ್ಯಾನ ಮೇಲೆ ತುಂಬಾ ಪ್ರೀತಿ ಶುರು ಆಗ್ತಾ ಇರುತ್ತೆ. ವಿದ್ಯಾ ಎಷ್ಟು ಒಳ್ಳೆಯವಳು, ನನ್ನ ತಂಗಿ ಜೀವನನ ಸರಿ ಮಾಡವಳೆ. ಇಲ್ಲ ಅಂದಿದ್ರೆ ಆ ನವೀನ್ ಜೊತೆ ಮದುವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ತಂಗಿ ಜೀವನ ಬೀದಿ ಪಾಲಾಗ್ತಿತ್ತು. ವಿದ್ಯಾ, ನಿನಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಭದ್ರ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಚಿತ್ರ ಮತ್ತು ಈಶ್ವರಿ ಇಬ್ಬರು ಕೂಡ ಗುಡಿಸ್ಲಲ್ಲಿರ್ತಾರೆ. ಏನವ್ವ ಇದು, ಇಂಥ ಗುಡಿಸ್ಲಲ್ಲಿ ನಾವಿರಬೇಕಾ? ಈ ಸೊಳ್ಳೆ ಕಾಟದಲ್ಲಿ ಎಲ್ಲ ನಿನ್ನಿಂದನೇ ಆಗಿದ್ದು ಅವ್ವ, ನನಗೆ ಆಗ್ತಾ ಇಲ್ಲವ್ವ ಅಂತ ಕೂಗಾಡ್ತಾರೆ ಚಿತ್ರ. ಲೇ ಚಿತ್ರ, ಮುಚ್ಚೆ ಬಾಯಿ, ನಮ್ಮನ್ನು ಈ ಗುಡಿಸ್ಲಿಗೆ ತಂದವ್ರನ್ನ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಏ ವಿದ್ಯಾ, ನಿನ್ನಿಂದನೇ ಇಷ್ಟೆಲ್ಲ ಹಾಳಾಗಿದ್ದು. ಈ ಮದುವೆ ಆಗಿದ್ದಿದ್ರೆ ನನಗೆ ಎಷ್ಟು ದುಡ್ಡು ಸಿಗ್ತಿತ್ತು, ಎಷ್ಟು ಸಂಪಾದನೆ, ಎಷ್ಟು ಆಸ್ತಿ ಸಿಗ್ತಿತ್ತು, ಎಲ್ಲ ಮಣ್ಪಾಲಾಗೋಯ್ತು. ಆ ವಿದ್ಯೆನಿಂದ ಇಷ್ಟೆಲ್ಲ ಹಾಳಾಗೋಯ್ತು. ಈ ಸಾವಿತ್ರಿ ಮತ್ತು ವಿನಂತಿ ಸೇರಿಕೊಂಡು ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನೇ ಮರ್ದು ಹೋದೆ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಈಶ್ವರಿ. ಈ ಮೂರಡಿ ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ ಕಣೆ. ನಿನ್ನಿಂದ ನಾನು ಈ ಗುಡಿಸ್ಲಿಗೆ ಬರುವಂಗಾಯ್ತು. ನೀನು ಸಾಮಾನ್ಯದೋಳಲ್ಲ, ನಿನ್ನನ್ನು ಎದುರು ಹಾಕ್ಕೊಳ್ಳೋದು ತುಂಬಾ ಡೇಂಜರು. ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡಲ್ಲ ಕಣೆ, ಮೂರಡಿ ಬಿಡಲ್ಲ ಅಂತ ಕೋಪ ಮಾಡ್ಕೊತಾರೆ ಈಶ್ವರಿ. ತುಂಬಾ ಖುಷಿ ಪಡ್ತಾ ಇರ್ತಾರೆ ವಿದ್ಯಾ ಮೇಲೆ. ವಿದ್ಯಾರ್ಥಿಗೆ ಇಲ್ಲ ಅಂದಿದ್ರೆ ಇವತ್ತು ನಾನು ಆ ನವೀನ್ ಜೊತೆ ಮದುವೆ ಆಗಬೇಕಿತ್ತು. ಕೊನೆಗೂ ವಿದ್ಯಾರ್ಥಿಗೆ ನಾನು ಎಷ್ಟು ಹಿಂಸೆ ಮಾಡಿದ್ದೆ, ಅವ್ರಿಗೆ ಎಷ್ಟು ನೋವು ಕೊಟ್ಟಿದ್ದೆ. ಆದರೆ ಅದನ್ನು ಯಾವುದು ಮನಸ್ಸಿಗೆ ಹಾಕ್ಕೊಳ್ದೆ ನನ್ನನ್ನು ರಾಕಿ ಜೊತೆ ಮದುವೆ ಆಗುವಾಗೆ ಮಾಡಿದ್ದಾರೆ. ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ವಿದ್ಯಾರ್ಥಿಗೆ ದೇವತೆ ನನ್ನ ಪಾಲಿಗೆ ಅಂತ ಕಣ್ಮಣಿ ಅನ್ಕೊತಾ ಇರ್ತಾರೆ.
ಕಣ್ಮಣಿಗೆ ಅಲಂಕಾರ ಮಾಡಿ ರೂಮ್ಗೆ ಕಳಿಸ್ತಾರೆ. ಆಗ ಕಣ್ಮಣಿ ಅಂತೂ ತುಂಬಾ ಖುಷಿಯಿಂದ ರಾಖಿ ಹತ್ರ ಹೋಗ್ತಾರೆ. ರಾಖಿ ನನಗೆ ಆಶೀರ್ವಾದ ಮಾಡು ಅಂತ ಹೇಳ್ತಾರೆ. ಅಯ್ಯಯ್ಯೋ ಕಣ್ಮಣಿ, ನಿನಗೆ ಆಶೀರ್ವಾದ ಎಲ್ಲ ಬಿಟ್ಬಿಡು, ಕೊನೆಗೂ ನಾವು ಅಂದ್ಕೊಂಡಾಗೆ ಆಯಿತು ಅಲ್ವಾ, ನಿನ್ಗೆ ಇವಾಗ ಸಮಾಧಾನ ಆಯ್ತಾ ಅಂತ ರಾಖಿ ಕೇಳ್ತಾರೆ. ಆಗ ಕಣ್ಮಣಿ, ದಯವಿಟ್ಟು ನನ್ನನ್ನು ಕ್ಷಮಿಸು ರಾಖಿ, ನಿನಗೆ ಎಷ್ಟು ನೋವು ಕೊಟ್ಬಿಟ್ಟೆ, ನನ್ನಿಂದ ನೀನು ಎಷ್ಟು ಒದೆ ತಿನ್ನುವಾಗಾಯಿತು, ಎಲ್ಲ ನನ್ನಿಂದನೇ, ನಿನಗೆ ಇನ್ನೂ ನೋವಾಗ್ತಾ ಇದೆಯಾ ರಾಖಿ ಅಂತ ಇಲ್ಲಿ ಕಣ್ಮಣಿ ಹೇಳ್ತಾರೆ. ಆಗ ರಾಖಿ, ಅಯ್ಯೋ ಕಣ್ಮಣಿ, ಈಗ ಆ ನೋವೆಲ್ಲ ಹೊರಟೋಗ್ಬಿಟ್ಟಿದೆ ಕಣ್ಮಣಿ, ಆ ನೋವು ಆವಾಗಿತ್ತು, ಆದರೆ ಈಗ ನಾನು ನಿನ್ನನ್ನು ಮದುವೆ ಆಗಿದ್ದೀನಲ್ವಾ, ನನ್ನ ಮನಸ್ಸು ಕೂಡ ಈಗ ತುಂಬಾ ಖುಷಿಯಲ್ಲಿದ್ದೀನಿ ಕಣ್ಮಣಿ, ಇನ್ಮೇಲೆ ನನಗೆ ಯಾವ ನೋವು ಇಲ್ಲ, ಯಾಕಂದರೆ ನನ್ನ ಪಕ್ಕದಲ್ಲಿ ನೀನು ಇದೆಯಲ್ಲ ಅಷ್ಟು ಸಾಕು ನನಗೆ ಅಂತ ರಾಖಿ ಹೇಳ್ತಾರೆ. ಆಗ ಕಣ್ಮಣಿಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ರಾಖಿ, ನಿನ್ನನ್ನು ಪಡ್ಕೋಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟೆ, ಕೊನೆಗೂ ನೀನು ನನ್ನ ಗಂಡ ಆಗಿಬಿಟ್ಟೆ, ಅಷ್ಟೇ ಸಾಕು ನನಗೆ ಅಂತ ಕಣ್ಮಣಿ ರಾಖಿನ ತಪ್ಕೊತಾರೆ. ಆಗ ರಾಖಿನೂ ಕೂಡ ಕಣ್ಮಣಿ ಕೆನ್ನೆಗೆ ಮುತ್ತು ಕೊಡ್ತಾರೆ. ಇನ್ಮೇಲೆ ಯಾವ ಭಯನೂ ಇಲ್ಲ, ನಾವಿಬ್ಬರು ಖುಷಿಯಾಗಿರ್ಬೋದು. ಆವಾಗ ತುಂಬಾ ಭಯ ಇತ್ತು, ಇನ್ಮೇಲೆ ಯಾರ ಭಯನೂ ಇಲ್ಲ, ವಿದ್ಯಾಕ್ಕನಿಂದ ನಾವಿಬ್ಬರು ಒಂದಾಗ್ಬಿಟ್ವಿ, ವಿದ್ಯಾಕ್ಕಂಗೆ ಅದೇನು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ರಾಖಿ ಹೇಳ್ತಾರೆ. ಆಗ ಕಣ್ಮಣಿ, ಹೌದು ರಾಖಿ, ವಿದ್ಯಾ ಎಲ್ಲ ಒಳ್ಳೇದಾಯಿತು, ಅವರನ್ನ ಉಪಕಾರನ ಯಾವುದೇ ಕಾರಣಕ್ಕೂ ಮರೆಯಲ್ಲ ಕಣ್ಮಣಿ ಅಂತ ಹೇಳ್ತಾರೆ. ಆಗ ಕಣ್ಮಣಿ ರಾಖಿ ಇಬ್ಬರು ಕೂಡ ಒಬ್ರು ಬೆರೆತು ಹೋಗಿರ್ತಾರೆ. ಈ ಕಡೆ ಮಾರನೇ ದಿನ ಈಶ್ವರಿ ಅಂತೂ ತುಂಬಾ ಕೋಪ ಮಾಡ್ಕೊತಾರೆ. ಅಂಥ ಮನೆಯಲ್ಲಿದ್ದವಳನ್ನ ಇಂಥ ಬೀದಿ ಪಾಲು ಮಾಡಿಬಿಟ್ಟಿಯಲ್ಲ, ಈ ಮೂರಡಿ, ನಿನ್ನನ್ನು ಬಿಡಲ್ಲ ಕಣೆ, ನಿನ್ನ ಹೊಟ್ಟೆಲಿರೋ ಮಗುನೂ ಕೂಡ ಮುಗಿಸ್ಬಿಡ್ತೀನಿ, ನೀನು ಯಾವುದೇ ಕಾರಣಕ್ಕೂ ಸುಖವಾಗಿರಬಾರ್ದು, ನೀನು ಖುಷಿಯಾಗಿರೋಕ್ಕೆ ನಾನು ಈ ಈಶ್ವರಿ ಅವಕಾಶ ಕೊಡೋಕ್ಕಿಲ್ಲ, ಅಂದಮೇಲೆ ಕೊಡೋಕ್ಕಿಲ್ಲ, ನಾನು ಎಲ್ಲರನ್ನೂ ಗುಡ್ಸಲಿಗೆ ಹಾಕಿದ್ದೀನಿ, ಆದರೆ ನನ್ನನ್ನು ಗುಡ್ಸಲಿಗೆ ಹಾಕಿಬಿಟ್ಟಿಯಲ್ಲೇ, ನೀನು ಅದು ಹೇಗೆ ಖುಷಿಯಾಗಿರ್ತೀಯ ಅಂತ ನಾನು ನೋಡ್ತೀನಿ ಅಂತ ಈಶ್ವರಿ ದೊಡ್ಡದಾಗಿ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇಲ್ಲಿ ವಿದ್ಯಾ ಅಂತೂ ತುಂಬಾ ಖುಷಿಯಾಗಿರ್ತಾರೆ. ಕೊನೆಗೂ ನಮ್ಮ ಕಣ್ಮಣಿ ಮುಖದಲ್ಲಿ ಖುಷಿ ನೋಡ್ತಾ ಇದ್ದೀನಲ್ವಾ, ಅಷ್ಟೇ ಸಾಕು ನನಗೆ, ಕಣ್ಮಣಿ ರಾಖಿ 100 ವರ್ಷ ಹೀಗೆ ಚೆನ್ನಾಗಿರಬೇಕು ಅಂತ ವಿದ್ಯಾ ಅನ್ಕೊತಾರೆ. ಅದೇ ರೀತಿ ವಿದ್ಯಾ ಇಲ್ಲಿ ನೀರಲ್ಲಿ ಕಾಲಿಟ್ಬಿಟ್ಟು ಜಾರಿ ಬಿದ್ದೋಗ್ತಾರೆ. ತುಂಬಾ ಏಟಾಗುತ್ತೆ, ಜೋರಾಗಿ ಕಿರ್ಚಾಡ್ತಾರೆ. ಅಮ್ಮ ನನ್ನ ಮಗು ಅಂತ ಕೂಗಾಡ್ತಾ ಇರ್ತಾರೆ ವಿದ್ಯಾ. ಆಗ ಭದ್ರ ಓಡ್ ಬಂದ್ಬಿಟ್ಟು, ವಿದ್ಯಾ ಏನಾಯ್ತು ವಿದ್ಯಾ, ಮಾತಾಡು ವಿದ್ಯಾ ಅಂತ ಕೂಗಾಡ್ತಾ ಇರ್ತಾರೆ. ಆಗ ವಿದ್ಯಾ ಮಾತ್ರ, ಅಯ್ಯೋ ಗೌಡ್ರೆ ನನ್ನ ಹೊಟ್ಟೆ ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ ವಿದ್ಯಾ. ಕಣ್ಣೀರ್ ಹಾಕ್ತಾ ಇರೋದನ್ನ ನೋಡ್ಬಿಟ್ಟು ಭದ್ರ ಅಂತೂ ವಿದ್ಯೆನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಆಗ ಈಶ್ವರಿ, ಲೇ ಚಿತ್ರ, ಏನೋ ಆಗೋಗಿದೆ ಕಣೆ, ಕೊನೆಗೂ ನಾವು ಅನ್ಕೊಂಡ ಹಾಗೆ ಈ 3 ಅಡಿಗೆ ಇವ್ರ ಹೊಟ್ಟೆಯಲ್ಲಿರೋ ಮಗುಗೇನೋ ಆಗ್ಬಿಟ್ಟೈತೆ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಹೌದವಾ, ಆ ಚಂಪಾ ಇದ್ದಾಳಲ್ಲ ಅವಳತ್ರ ಕೇಳವಾ ಅಂತ ಚಿತ್ರ ಹೇಳಿದಾಗ, ಲೇ ಚಂಪಾ ಬಾರೆಯಲ್ಲಿ, ಆ ವಿದ್ಯೆಗೇನಾಯ್ತು ಅಂತ ಕೇಳಿದಾಗ, ಅದು ಕಾಲ್ ಜಾರಿ ಬಿದ್ದುಬಿಟ್ರು ವಿದ್ಯಾಕ್ಕ, ಪಾಪ ಅವ್ರ ಹೊಟ್ಟೆಲಿರೋ ಮಗುಗೆ ಏಟಾಗಿದೆಯೋ ಏನೋ ಅಂತ ಚಂಪಾ ಕಣ್ಣೀರು ಹಾಕ್ತಾರೆ. ವಾ, ಒಳ್ಳೆ ಖುಷಿನೇ ಹೇಳಿಬಿಟ್ಲು, ಒಳ್ಳೇದೇ ಆಯ್ತಲ್ಲೇ, ನಮ್ಮ ಪ್ಲ್ಯಾನು ಸಕ್ಸಸ್ ಆಯಿತು ಅಂತ ಈಶ್ವರಿ ನಗ್ತಾ ಇರ್ತಾರೆ. ಲೇ ಚಿತ್ರ, ಅಂದರೆ ನಾವು ಅಂದ್ಕೊಂಡಿದ್ದು ಕೊನೆಗೂ ಅದೇ ಆಗೋಯ್ತು, ನಾವೇ ಮಾಡಬೇಕು ಅಂದ್ಕೊಂಡಿದ್ವಿ, ಆದರೆ ಆ ದೇವ್ರ ಇಚ್ಛೆ ಅದೇ ಆಗೋಗಾಗೋಯ್ತು ಅಂತ ಹೇಳಿ ಈಶ್ವರಿ ಚಿತ್ರ ನಗ್ತಾ ಇರ್ತಾರೆ. ಆಸ್ಪತ್ರೆಗೆ ಬಂದ ಭದ್ರ ಅಂತೂ ಡಾಕ್ಟರ್ ಅಂತ ಜೋರಾಗಿ ಕಿರ್ಚಾಡ್ತಾರೆ. ವಿದ್ಯೆಗೆ ಏನು ಆಗ್ಬಿಟ್ಟಿದೆ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ಸರಿ, ನೀವೇನು ಯೋಚನೆ ಮಾಡಬೇಡಿ, ಇಲ್ಲೇ ಕೂತ್ಕೊಳ್ಳಿ ಅಂತ ವಿದ್ಯೆನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಗ ಭದ್ರ ಅಂತೂ, ದೇವ್ರೆ ನನ್ನ ವಿದ್ಯೆಗೆ ಏನೂ ಆಗಬಾರ್ದು ಅಂತ ಬೇಡ್ಕೊತಾ ಇರ್ತಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿ.